ಎಲ್ಲರಿಗೂ ನಮಸ್ತೆ. ಅಕ್ಷಯ ತೃತೀಯ ದಿನದ ಈ ಮಾಹಿತಿ ನಿಮಗಾಗಿ. ಅದೃಷ್ಟ ಆಹ್ವಾನಿಸಲು ಅಕ್ಷಯ ತೃತೀಯ ದಿನ ಖರೀದಿಸಬೇಕಾದ ಈ 6 ವಸ್ತುಗಳು. ಅಕ್ಷಯ ತೃತೀಯದಂದು ಬೆಳ್ಳಿಯನ್ನೇ ಚಿನ್ನವನ್ನೇ ಖರೀದಿಸುವುದು ಅವರವರ ನಂಬಿಕೆ. ಇವುಗಳನ್ನು ತಗೊಳ್ಳುವುದು ಎಲ್ಲರಿಂದ ಸಾಧ್ಯವಿಲ್ಲ. ಹಾಗಾಗಿ ನಮಗೆ ಯಾವುದು ಕಷ್ಟ ಆಗುವುದಿಲ್ಲ ಅದನ್ನು ನಾವು ತಗೊಳ್ಬೇಕು. ನಮಗೆ ಕಷ್ಟ ಅನಿಸಿದ್ದು ತಗೊಳ್ಳಿ ಅಂತ ಎಲ್ಲಿಯೂ ಉಲ್ಲೇಖವಾಗಿಲ್ಲ. ನಮಗೆ ಹೊರೆ ಮಾಡಿ ನಾವು ಏನನ್ನೂ ಖರೀದಿಸಬಾರದು. ಇದು ನಮ್ಮ ನಂಬಿಕೆ. ಹಿಂದೂಗಳಿಗೆ ಅತ್ಯಂತ ಪವಿತ್ರ ದಿನಗಳಲ್ಲಿ ಅಕ್ಷಯ ತೃತೀಯ ಒಂದಾಗಿದೆ. ಇದನ್ನು ಅದೃಷ್ಟ, ಸಮೃದ್ಧಿ, ಸಂಪತ್ತು, ಯಶಸ್ಸು ತರುವ ದಿನವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಅಕ್ಷಯ ಎಂಬ ಪದದ ಅರ್ಥ ಎಂದಿಗೂ ಕಡಿಮೆಯಾಗದ್ದು. ಹೀಗಾಗಿ ಈ ದಿನದಂದು ಯಾವುದೇ ಒಳ್ಳೆಯ ಕೆಲಸ, ಚಿನ್ನ ಅಥವಾ ದುಬಾರಿ ವಸ್ತು ಖರೀದಿ ಮಾಡಿದರೆ ಅದು ಶಾಶ್ವತವಾಗಿ ಉಳಿಯುತ್ತದೆ. ಅಕ್ಷಯ ತೃತೀಯವನ್ನು ಈ ವರ್ಷ ಏಪ್ರಿಲ್ 30 ಬುಧವಾರದಂದು ಆಚರಿಸಲಾಗುತ್ತದೆ. ಪೂಜಾ ಮುಹೂರ್ತ ಬೆಳಗ್ಗೆ 5:41ರಿಂದ ಮಧ್ಯಾಹ್ನ 12:18 ಇರುತ್ತದೆ. ಅಕ್ಷಯ ತೃತೀಯ ಏಪ್ರಿಲ್ 29 ಮಧ್ಯಾಹ್ನ 5:31ಕ್ಕೆ ಪ್ರಾರಂಭವಾಗಿ ಏಪ್ರಿಲ್ 30ರಂದು ಮಧ್ಯಾಹ್ನ 2:12ಕ್ಕೆ ಕೊನೆಗೊಳ್ಳುತ್ತದೆ. ಏಪ್ರಿಲ್ 29ರಂದು ಮಧ್ಯಾಹ್ನ 12 ಗಂಟೆಯ ನಂತರ ಅಕ್ಷಯ ತೃತೀಯ ಪ್ರಾರಂಭವಾಗುವುದರಿಂದ ಆಚರಣೆ ಮರುದಿನ ಅಂದರೆ ಏಪ್ರಿಲ್ 30ರಂದು ಇರುತ್ತದೆ. ಅದೃಷ್ಟವನ್ನು ಆಹ್ವಾನಿಸಲು ಈ ದಿನದಂದು ಖರೀದಿಸಬೇಕಾದ 6 ವಸ್ತುಗಳು ಹೀಗಿವೆ. ಖರೀದಿಸಬೇಕಾದ ವಸ್ತುಗಳು: 1. ಮಣ್ಣಿನ ಮಡಿಕೆಗಳು. ಮಣ್ಣಿನ ಮಡಿಕೆ ಜನರು ಅಕ್ಷಯ ತೃತೀಯದಂದು ಖರೀದಿಸುವ ಮತ್ತೊಂದು ವಸ್ತುವಾಗಿದೆ. ಈ ದಿನದಂದು ಚಿನ್ನ ಅಥವಾ ಬೆಳ್ಳಿ ಅಥವಾ ದುಬಾರಿ ವಸ್ತು ಖರೀದಿಸಲು ಸಾಧ್ಯವಾಗದ ಜನರು ಉತ್ತಮ ಮಣ್ಣಿನ ಮಡಿಕೆಯನ್ನು ಖರೀದಿ ಮಾಡಬಹುದು. ಮಣ್ಣಿನ ಮಡಿಕೆಯನ್ನು ಶುದ್ಧ ಮಣ್ಣಿನಿಂದ ತಯಾರಿಸಲಾಗುತ್ತದೆ. ಇದು ಭೂಮಿ ತಾಯಿಯ ಒಂದು ರೂಪವಾಗಿದ್ದು ಆಕೆಯ ಆಶೀರ್ವಾದಕ್ಕೆ ಸಮನಾಗಿರುತ್ತದೆ ಎಂದು ನಂಬಲಾಗಿದೆ. ಹೀಗಾಗಿ ಅಕ್ಷಯ ತೃತೀಯ ದಿನ ಮಣ್ಣಿನ ಮಡಿಕೆಯನ್ನು ಖರೀದಿಸಿ ತರಲಾಗುತ್ತದೆ. 2ನೇಯದಾಗಿ ತುಳಸಿ ಸಸ್ಯ ಅಂದರೆ ತುಳಸಿ ಗಿಡ. ಪ್ರಪಂಚಾದ್ಯಂತ ಹಿಂದೂಗಳಿಗೆ ತುಳಸಿ ಸಸ್ಯವು ಶುದ್ಧತೆ ಮತ್ತು ಭಕ್ತಿಯ ಸಾರಾಂಶವಾಗಿದೆ. ಇದು ಲಕ್ಷ್ಮಿಯ ಒಂದು ರೂಪ ಎಂದು ಹೇಳಲಾಗಿದೆ ಮತ್ತು ಮನೆಯಲ್ಲಿ ಆರೋಗ್ಯಕರ ತುಳಸಿ ಗಿಡವಿದ್ದರೆ ಕುಟುಂಬದ ಸದಸ್ಯರು ರೋಗಗಳಿಂದ ಮುಕ್ತರಾಗುತ್ತಾರೆ, ಜೊತೆಗೆ ಆರ್ಥಿಕವಾಗಿ ಯಶಸ್ವಿಯಾಗುತ್ತಾರೆ, ಸಮೃದ್ಧರಾಗುತ್ತಾರೆ, ಅಲ್ಲದೆ ಉತ್ತಮ ಜೀವನವನ್ನು ನಡೆಸುತ್ತಾರೆ ಎನ್ನುವ ನಂಬಿಕೆಯಿದೆ. ಹೀಗಾಗಿ ಅನೇಕ ಜನರು ಅಕ್ಷಯ ತೃತೀಯದ ದಿನದಂದು ತಮ್ಮ ಮನೆಗೆ ತುಳಸಿ ಗಿಡವನ್ನು ತರುತ್ತಾರೆ. 3ನೇಯದಾಗಿ ಹತ್ತಿ. ಪೂಜೆ ಮಾಡುವ ಹತ್ತಿ. ಅಕ್ಷಯ ತೃತೀಯದಂದು ಜನರು ಖರೀದಿಸುವ ಮತ್ತೊಂದು ಉತ್ಪನ್ನವೆಂದರೆ ಹತ್ತಿ. ಇದು ತರ್ಕಬದ್ಧವಲ್ಲದಂತೆ ತೋರುತ್ತದೆಯಾದರೂ ಈ ದಿನದಂದು ಹತ್ತಿಯನ್ನು ಖರೀದಿಸಲು ಕೆಲವು ಕಾರಣಗಳಿವೆ. ದೈನಂದಿನ ಪ್ರಾರ್ಥನೆಯ ಸಮಯದಲ್ಲಿ ದೀಪಗಳಿಗೆ ಬತ್ತಿಗಳನ್ನು ತಯಾರಿಸಲು ಹತ್ತಿಯನ್ನು ಬಳಸಲಾಗುತ್ತದೆ. ಇದು ಪೂಜೆಯ ಪ್ರಮುಖ ಭಾಗಗಳಲ್ಲಿ ಒಂದಾಗಿದೆ. ಅಲ್ಲದೆ ಇದು ಅತ್ಯಂತ ಪವಿತ್ರವಾದುದು. ಇದರಿಂದ ದೀಪಗಳನ್ನು ಬೆಳಗಿಸಿ ಕತ್ತಲೆಯನ್ನು ಹೋಗಲಾಡಿಸುವುದರಿಂದ ಹತ್ತಿಯು ಶುದ್ಧ ಜ್ಞಾನೋದಯ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ. ಹೀಗಾಗಿ ಈ ದಿನ ಹತ್ತಿಯನ್ನು ಕೆಲವರು ಕೊಂಡು ಮನೆಗೆ ತರುತ್ತಾರೆ. 4ನೇಯದಾಗಿ ಕಲ್ಲು ಉಪ್ಪು. ಅಕ್ಷಯ ತೃತೀಯದಂದು ಕಲ್ಲು ಉಪ್ಪು ಖರೀದಿ ಮಾಡಲಾಗುತ್ತದೆ. ಕಲ್ಲು ಉಪ್ಪನ್ನು ಯಾವಾಗಲೂ ಶುದ್ಧೀಕರಣ
ಏಜೆಂಟಾಗಿ ಬಳಸಲಾಗುತ್ತಿರುವುದರಿಂದ ಇದು ಶುದ್ಧವಾಗಿ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ. ವಾಸ್ತು ಮತ್ತು ಆಯುರ್ವೇದದಲ್ಲಿ ಕಲ್ಲು ಉಪ್ಪನ್ನು ಒಂದು ಸ್ಥಳದಿಂದ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಸ್ನಾನ ಅಥವಾ ಅಡಿಗೆಯಲ್ಲಿ ಬಳಸಿದಾಗ ದೇಹದ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ಇದು ಅಕ್ಷಯ ತೃತೀಯದಂದು ಜನರು ತಮ್ಮ ಜೀವನದಿಂದ ಅಡೆತಡೆಗಳನ್ನು ತೆಗೆದುಹಾಕಲು ಕಲ್ಲುಪ್ಪನ್ನು ಖರೀದಿಸುತ್ತಾರೆ. 5ನೇಯದಾಗಿ, ನಿಮ್ಮ ಅನುಕೂಲಕ್ಕೆ ಇದ್ದರೆ ಒಡವೆ ಬೆಳ್ಳಿ ತಗೋಬಹುದು. ಒಡವೆನೇ ಬೆಳ್ಳಿಯನ್ನೇ ತಗೋಬೇಕು ಎನ್ನುವ ಸಂಪ್ರದಾಯವಿಲ್ಲ. ಬೆಳ್ಳಿ ಚಿನ್ನದಂತೆ ಜನರು ಈ ದಿನದಂದು ಬೆಳ್ಳಿಯನ್ನೂ ಸಹ ಖರೀದಿಸುತ್ತಾರೆ. ಕೆಲವರು ಚಿನ್ನಕ್ಕೆ ಬದಲಾಗಿ ಬೆಳ್ಳಿಯನ್ನು ಖರೀದಿಸುತ್ತಾರೆ, ಏಕೆಂದರೆ ಬೆಳ್ಳಿ ಲಕ್ಷ್ಮಿ ಮತ್ತು ಆಕೆಯ ಶಕ್ತಿಗಳಿಗೆ ಹತ್ತಿರವಾಗಿದೆ. ಅಕ್ಷಯ ತೃತೀಯದಂದು ಬೆಳ್ಳಿಯನ್ನು ಖರೀದಿಸುವುದು ಜೀವನದಲ್ಲಿ ಸಮತೋಲನವನ್ನು ತರುತ್ತದೆ ಮತ್ತು ಜನರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ. ಕೆಲವರು ಲಕ್ಷ್ಮಿ ಮತ್ತು ಗಣೇಶನ ಚಿತ್ರಗಳಿರುವ ಬೆಳ್ಳಿ ನಾಣ್ಯವನ್ನು ಮನೆಗೆ ತರುವುದು ಪರಮ ಆಶೀರ್ವಾದವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಇನ್ನು 6ನೇಯದಾಗಿ ಚಿನ್ನ. ಅಕ್ಷಯ ತೃತೀಯದಂದು ಹೆಚ್ಚು ಖರೀದಿಸುವ ವಸ್ತುಗಳಲ್ಲಿ ಚಿನ್ನ ಒಂದು. ಜನರು ಅದೇ ದಿನ ಚಿನ್ನವನ್ನು ಖರೀದಿಸಲು ಆಭರಣ ಅಂಗಡಿಗಳಿಗೆ ಹೋಗುತ್ತಾರೆ. ಈ ದಿನ ಯಾವುದೇ ವಸ್ತು ಖರೀದಿ ಮಾಡಿದರೂ ಕೂಡ ಅದು ಹೆಚ್ಚಾಗಲಿದೆ ಎನ್ನುವ ನಂಬಿಕೆ ಇದೆ. ಅದು ಚಿನ್ನದ ನಾಣ್ಯವಾಗಲಿ ಅಥವಾ ಸಣ್ಣ ಆಭರಣವಾಗಲಿ ಅಥವಾ ಸರಪಳಿಯಾಗಲಿ ಅಥವಾ ಉಂಗುರವಾಗಲಿ, ಈ ದಿನದಂದು ಚಿನ್ನವನ್ನು ಮನೆಗೆ ತರುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಇವತ್ತಿನ ಅಕ್ಷಯ ತೃತೀಯದ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.